1,90,000 ಆಸ್ಕಿಂಗ್ ಪ್ರೈಸ್ ಇದೆ. ಆನ್ ಟೇಬಲ್ ಬಂದು ಕೂತ್ಕೊಂಡು ಮಾತಾಡೋರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ. 1,60,000 ರೂಪಾಯಿ ಮುಗಿಸ್ಕೊಡ್ತೀನಿ ನೋಡಿ ಸರ್. ಇದು 1,60,000 ರೂಪಾಯಿಗೆ. ಇದು ಕೂಡ 1,10,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. ಇದು ಓಕೆ 1,10,000 ನಿಮಗೆ 1,10,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. ಓಕೆ 1,10,000 2007 ಮಾಡಲು. ಓಕೆ ಬರೀ 1,20,000 ರೂಪಾಯಿ ಕೊಡೋದ ನೋಡಿ. 1,35,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 1,35,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಇದು 1,35,000 3,85,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ. 2,25,000 ಆಸ್ಕಿಂಗ್ ಪ್ರೈಸ್ ಇದೆ. ಓಕೆ ಫೈನಲ್ ಆಗಿ ಬಂದವರಿಗೆ 210ಗೆ ಫೈನಲ್ ಆಗಿ ಕ್ಲೋಸ್ ಮಾಡ್ಕೊಡ್ತೀನಿ. 2,85,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 1,60,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಪ್ರೈಸ್ ಅಂತ ಬಂದವ್ರಿಗೆ ಶಾಕಿಂಗ್ ಪ್ರೈಸ್ ಸರ್. ಇದು ಬರೀ 2,10,000ಗೆ ಕೊಡ್ತಿದೀವಿ ನೋಡಿ. 2,25,000 ಆಸ್ಕಿಂಗ್ ಪ್ರೈಸ್ ಇದೆ. ಬಂದವ್ರಿಗೆ ಆಲ್ಮೋಸ್ಟ್ 90% ಲೋನ್ ಆಗುತ್ತೆ ಸರ್. ಇದು ಸಿಬಿಲ್ ಅವ್ರದ್ದು ಚೆನ್ನಾಗಿದ್ರೆ ಆಲ್ಮೋಸ್ಟ್ ಫುಲ್ಲೇ ಲೋನ್ ಮಾಡಿಸ್ಕೊಡ್ಬೋದು ಸರ್. ಇದು ಬಂದಿರೋ ಪ್ರೈಸ್ ಬಂದ್ಬಿಟ್ಟು 2,10,000 ಆಸ್ಕಿಂಗ್ ಪ್ರೈಸ್ ಇದೆ. ಆನ್ ಟೇಬಲ್ ಬಂದವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 4,85,000 ಆಸ್ಕಿಂಗ್ ಪ್ರೈಸ್ ಇದೆ. ಬಂದ್ರೆ 3,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ನೋಡಿ. ಪ್ರೈಸ್ ಬಂದ್ಬಿಟ್ಟು 4,85,000 ಆಸ್ಕಿಂಗ್ ಪ್ರೈಸ್ ಇದೆ. 4,30,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಅಂತ ಹೇಳಿದ್ರೆ ಫೈನಲ್ ಆಗಿ 4,10,000 ಕೊಡ್ತೀನಿ ನೋಡಿ ಸರ್. ಇದು ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 17.5 ಲ್ಯಾಕ್ ಆಸ್ಕಿಂಗ್ ಪ್ರೈಸ್ ಇದೆ. ಲೋ ಬಜೆಟ್ ಅಲ್ಲಿ 7 ಸೀಟರ್ ವೆಹಿಕಲ್ ಚೆವ್ರೊಲೆಟ್ ಟವೆರಾ. ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಸರ್. ಇದ್ರ ಬಗ್ಗೆ ಡೀಟೇಲ್ ಇದು ಸರ್ 2005 ಮಾಡಲಿದ್ದು. ಓಕೆ FC ಇನ್ಸೂರೆನ್ಸ್ ಪ್ರತಿಯೊಂದು ರನ್ನಿಂಗ್ ಇದೆ ಗಾಡಿ. ಪ್ರೈಸ್ ಅಂತ ಬಂದವ್ರಿಗೆ 1,75,000 ರೂಪಾಯಿ ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಬಂದ್ರೆ 1,60,000 ರೂಪಾಯಿ ಮುಗಿಸ್ಕೊಡ್ತೀನಿ ನೋಡಿ ಸರ್. ಇದು 1,60,000 ರೂಪಾಯಿಗೆ. ಅದು ಕೂಡ 7 ಸೀಟರ್ ವೆಹಿಕಲ್. ಲೋ ಬಜೆಟ್ ಅಲ್ಲಿ ಕಾರ್ಗಳು ಕೇಳೋರಿಗೆ ಈ ವಿಡಿಯೋ ಅಂತ ಹೇಳ್ಬೋದು. ನಿಮ್ಗೆ ಇಲ್ಲಿ ಲೋ ಬಜೆಟ್ ಮಾತ್ರ ಅಲ್ಲ, ನಿಮಗೆ ಹೈ ಬಜೆಟ್ ಅಂದರೆ ಮಾಡೆಲ್ ಗಾಡಿಗಳು ಕೂಡ ಸಿಗುತ್ತೆ. ಬಟ್ ಇವತ್ತು ನಾನು ನಿಮಗೆ ಲೋ ಬಜೆಟಿಂದ ನಾನು ನಿಮಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಿಮಗೆ ಕಾರ್ ಝೋನ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಅಂತ. ಅದು ಕೂಡ ಇದು ಬರೋಂಥದ್ದು ಮೈಸೂರಲ್ಲಿ ಎಲ್ಲಪ್ಪ ಅಂದರೆ ನಾರಾಯಣ ಹೃದಯ ಅಂದರೆ NH ಹಾಸ್ಪಿಟಲ್ ಬರುತ್ತೆ. NH ಹಾಸ್ಪಿಟಲಿಂದ ಒಂದು 100 ಮೀಟರ್ ಮುಂದೆ ಬಂದರೆ ನಿಮಗೊಂದು ಮಸೀದಿ ಕಾಣಿಸುತ್ತೆ. ಮಸ್ಜಿದ್ ಆಪೋಸಿಟೇ ಈ ಶೋರೂಮ್ ಇರೋವಂಥದ್ದು. ಸೊ ನೀವು ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಯಾವ ಗಾಡಿ ಬೇಕು, ಯಾವ ಮಾಡೆಲ್ ಬೇಕು ಪ್ರತಿಯೊಂದು ಕೂಡ ಸಿಗುತ್ತೆ. ಅದನ್ನು ಕೂಡ ನಿಮಗೆ ಒಳ್ಳೆ ಪ್ರೈಸ್ ರೇಂಜಲ್ಲೇ ಇರುತ್ತೆ. ಸೊ ಬೇಕು ಅನ್ನೋರು ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಪೂರ್ತಿ ಅಡ್ರೆಸ್ ಇರುತ್ತೆ. ಸೊ ಇಲ್ಲಾಂದರೆ ಖುದ್ದಾಗಿ ನೀವು ಇಲ್ಲೂ ಕೂಡ ಬಂದು ವಿಸಿಟ್ ಮಾಡಿ ನಿಮ್ಗೆ ಯಾವ ಕಾರ್ ಬೇಕು ಟೆಸ್ಟ್ ರೈಡ್ ನೋಡಿ ನೀವು ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈಗ ಲೋ ಬಜೆಟಿಂದ ಸ್ಟಾರ್ಟ್ ಮಾಡೋಣ. ಮಾರುತಿ ಸುಜುಕಿ ಆಲ್ಟೋ KA04 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು ಸರ್ 2007 ಮಾಡಲು. ಓಕೆ ಬರೀ 1,20,000 ರೂಪಾಯಿ ಕೊಡೋದ ನೋಡಿ ಸರ್. ಇದು 2007 ಮಾಡಲು. ಓಕೆ 2007 ಮಾಡಲು 1,20,000 ಅಂದರೆ 1,20,000ಗೆ ನಿಮ್ಗೆ ಈ ಗಾಡಿ ಸಿಗುತ್ತೆ. ನಿಮಗೆ 18-20+ ಅಂದರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಯಾವ ರೀತಿ ಓಡಿಸ್ತೀರಾ ಸೊ ನಿಮ್ಗೆ ಅದೇ ಥರ ಮೈಲೇಜ್ ಕೂಡ ಬರುತ್ತೆ. ಮತ್ತು ಲೋ ಬಜೆಟ್ ವೆಹಿಕಲ್ ಅಂತ ಹೇಳ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ KA03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಸರ್ ಇದು ಸರ್. ಇದು 2007 ಮಾಡಲು. ಓಕೆ LXA ವೇರಿಯಂಟು. AC ಪವರ್ ಸ್ಟೇರಿಂಗ್ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಹಾಕಿದ್ದಾರೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 1,10,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. ಓಕೆ 1,10,000ಕ್ಕೆ. 1,20,000ಕ್ಕೆ ಒಂದು ಆಲ್ಟೋ ತೋರಿಸೋ. ಇದು ಬಂದು ನಿಮಗೆ 1,10,000ಕ್ಕೆ ಆಲ್ಟೋ ಇರುತ್ತೆ. ಸೊ ನೋಡಿ ನಿಮಗೆ ಎರಡರಲ್ಲಿ ಯಾವ್ದು ಬೇಕು, ಎರಡರಲ್ಲಿ ಯಾವುದು ಕೂಡ ಬೇಕು ನಿಮಗೆ ಖುದ್ದಾಗಿ ನೀವು ಚೆಕ್ ಮಾಡಿ ತದನಂತರ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮತ್ತೊಂದು ಮಾರುತಿ ಸುಜುಕಿ ಆಲ್ಟೋ, ಅದು ಕೂಡ ರೆಡ್ ಕಲರ್ ಗಾಡಿ ಇರುತ್ತೆ. KA50 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ 2005 ಮಾಡಲಿದ್ದು. 2005 ವೇರಿಯಂಟು. AC ಬರುತ್ತೆ. ಓಕೆ ಇದು ಕೂಡ 1,10,000 ರೂಪಾಯಿ ಕೊಡ್ತೀನಿ ನೋಡಿ ಸರ್. ಇದು ಓಕೆ 1,10,000 ರೂಪಾಯಿಗೆ. ಅಂದರೆ 3 ಆಲ್ಟೋಗಳು ಇರುತ್ತೆ. 1,10,000 ರೂಪಾಯಿಗೆ 2 ಆಲ್ಟೋ ಇರುತ್ತೆ. 1,20,000 ರೂಪಾಯಿಗೆ ಇನ್ನೊಂದು ಆಲ್ಟೋ ಇರುತ್ತೆ. ನಿಮಗೆ 3ರಲ್ಲಿ ಯಾವ ಗಾಡಿ ಬೇಕು, ಯಾವ ಕಲರಲ್ಲಿ ಬೇಕು ಸೊ ನೀವು ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹಿಂದೆ ನಿಮಗೆ ಆಲ್ಟೋಗಳು ತೋರಿಸಿದ್ವಿ, ಅದು ಕೂಡ 3 ಗಾಡಿಗಳು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಟೋ K10 VXA ವೇರಿಯಂಟ್ ಅಂದರೆ ಟಾಪ್ ಎಂಡ್ KA53 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಕಾರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲು ಸರ್ ಇದು ಸರ್ 2012 ಮಾಡಲು. ಓಕೆ VXA ವೇರಿಯಂಟು. AC ಪವರ್ ಸ್ಟೇರಿಂಗ್ 2 ಟವರ್ ಪವರ್ ವಿಂಡೋ ಬರುತ್ತೆ. ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. 2,25,000 ಆಸ್ಕಿಂಗ್ ಪ್ರೈಸ್ ಇದೆ. ಬಂದು ಕೂತ್ಕೊಂಡು ಮಾತಾಡಿದವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 225 ಹೌದು 2,25,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಸೊ ಬೇಕು ಅನ್ನೋರು ಖುದ್ದಾಗಿ ಬಂದು ಇಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಒಳ್ಳೆ ಪ್ರೈಸ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ಲೋ ಬಜೆಟಲ್ಲಿ ಮತ್ತೊಂದು ವೆಹಿಕಲ್ ಫೋರ್ಡ್ ಫಿಯೆಸ್ಟಾ. ಸೊ ನೀವು ನೋಡ್ತಾ ಇರ್ಬೋದು KA11 ಅಂದರೆ ಸಕ್ಕರೆ ನಾಡು ಮಂಡ್ಯ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅದು ಕೂಡ ಇದು ಪೆಟ್ರೋಲ್ ವೇರಿಯಂಟು. ಮಾಡಲು ಸರ್ ಇದು ಸರ್ 2008 ಮಾಡಲಿದ್ದು. ಓಕೆ
ಪೆಟ್ರೋಲ್ ವೇರಿಯಂಟು, ಹಾಂ ಆಂಡ್ರಾಯ್ಡ್ ಸಿಸ್ಟಮ್ ಇದೆ, AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಓಕೆ ಲಕ್ಸುರಿ ಗಾಡಿ, ಲಕ್ಸುರಿ ಫೀಲ್ ಮಾಡೋವಂಥವ್ರಿಗೆ ಲೋ ಬಜೆಟ್ ಅಲ್ಲಿ ಅಂತಾನೆ ಹೇಳ್ಬೋದು. ಓಕೆ ಬರೀ 1,35,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಇದು 1,35,000 ಹೌದು, 1,35,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. Hyundai i10 1.2 ಕಪ್ಪ 2 ಇಂಜಿನ್ ಜೊತೆ ಬರುವಂಥದ್ದು ಗಾಡಿ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 2011 ಮಾಡಲು, ಓಕೆ ಸೆಕೆಂಡ್ ಜನರೇಷನ್ ವೆಹಿಕಲ್ ಇದು. ಟೈಪ್ 2 ವೇರಿಯಂಟ್ ಬರುತ್ತೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಮ್ಯಾಗ್ನಾ ವೇರಿಯಂಟ್ ಇದು. ಓಕೆ ಇದು ಪ್ರೈಸ್ ಬಂದ್ಬಿಟ್ಟು 2,10,000 ಆಸ್ಕಿಂಗ್ ಪ್ರೈಸ್ ಇದೆ. ಆನ್ ಟೇಬಲ್ ಬಂದವರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಇದು ಓಕೆ 2,10,000 2,10,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ. ಲೋ ಬಜೆಟಲ್ಲಿ ಮತ್ತೊಂದು ವೆಹಿಕಲ್ ಟಾಟಾ ಮಾಂಜಾ. ನೀವು ನೋಡ್ತಾ ಇರ್ಬೋದು, ಪೂರ್ತಿ ಗಾಡಿ ಕೂಡ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಇದು ಬಂದು ನಿಮಗೆ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲ್ ಸರ್. ಟಾಟಾ ಮಾಂಜಾ 2012 ಮಾಡಲು, ಡೀಸೆಲ್ ಗಾಡಿ ಇದು. ಮೈಲೇಜ್ ಗಾಡಿ, ಡೀಸೆಲ್ ಬರೋವಂಥದ್ದು. ದೊಡ್ಡ ಗಾಡಿ ಬೇಕು, ಒಳ್ಳೆ ಸ್ಪೇಷಿಯಸ್ ಗಾಡಿ ಬೇಕು, ಡಿಕ್ಕಿ ದೊಡ್ಡದಾಗಿರಬೇಕು ಅಂತ ಗಾಡಿ ಅಂತ ಹೇಳಿದ್ರೆ ಇದೇ ಗಾಡಿ ಸರ್. ಇದು ಓಕೆ 1,60,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ 1,60,000 1,60,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋ ಬಜೆಟಲ್ಲಿ ಸ್ಕಾರ್ಪಿಯೋ ಕೇಳೋರಿಗೆ ಸ್ಕಾರ್ಪಿಯೋ ಕೂಡ ಇರುತ್ತೆ. KA01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, 7 ಸೀಟರ್ ವೆಹಿಕಲ್. ಸರ್ ಡೀಟೇಲ್ ಇದು ಸರ್ 2005 ಮಾಡಲಿದ್ದು. ಓಕೆ ಫ್ರೆಶ್ FC ಇನ್ಶೂರೆನ್ಸ್ ಜೊತೆ ಕೊಡ್ತೀವಿ. ಹಾಂ ಸೆಕೆಂಡ್ ಓನರ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ ಕಂಡೀಷನ್ ಇದೆ. ಓಕೆ ಗಾಡಿ ಎಕ್ಸಲೆಂಟ್ ಕಂಡೀಷನ್ ಅಂತಾನೆ ಹೇಳ್ಬೋದು ಸರ್. ಇದು ಓಕೆ 1,90,000 ಆಸ್ಕಿಂಗ್ ಪ್ರೈಸ್ ಇದೆ. ಆನ್ ಟೇಬಲ್ ಬಂದು ಕೂತ್ಕೊಂಡು ಮಾತಾಡೋರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಓಕೆ 1,90,000 ಅಂದರೆ 1,90,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಲೋ ಬಜೆಟಲ್ಲಿ XUV500 ಅದು ಕೂಡ W8 ವೇರಿಯಂಟ್ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲು ಸರ್. ಇದು ಸರ್ 2012 ಮಾಡಲಿದ್ದು. W8 ಓಕೆ ಟಾಪ್ ಎಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ವೆಲ್ ಮೇಂಟೈನ್ ಮಾಡಿದ್ದಾರೆ. 120 ಓಡಿದೆ ಗಾಡಿ. ಪ್ರೈಸ್ ಬಂದ್ಬಿಟ್ಟು 4,85,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಕೂಡ ಆನ್ ಟೇಬಲ್ ಬಂದು ಕೂತ್ಕೊಂಡು ಮಾತಾಡಿದವ್ರಿಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ನೋಡಿ. 485 4,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ತುಂಬ ಜನ ಕೇಳುವಂಥ ETS ಕೂಡ ಇರುತ್ತೆ. KA01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಬರ್ಬೋದು, ಟೈರ್ ಕಂಡೀಷನ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಇದು ಡೀಸೆಲ್ ಸರ್. ಇದು ಪೆಟ್ರೋಲ್ ಸರ್. ಓಕೆ ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು, G ವೇರಿಯಂಟ್ ಇದು. ಮಾಡಲ್ ಇದು ಸರ್. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಓಕೆ 2 ಏರ್ ಬ್ಯಾಗು ಬರುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್ ಇದೆ. ಗಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್. ಇದು ಓಕೆ 2011 ಮಾಡಲು, ಸೆಕೆಂಡ್ ಓನರ್ ಗಾಡಿ. 2,85,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ಇದು ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಓಕೆ 2,85,000 2,85,000ಕ್ಕೆ ETS. Hyundai Verna KA05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಅದು ಕೂಡ ಆಟೋಮೆಟಿಕ್ ವೆಹಿಕಲ್. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಅಲೋವಿಲ್ಸು, ಏರ್ ಬ್ಯಾಗು, ABS ಪ್ರತಿಯೊಂದು ಕೂಡ ಇರುವಂಥದ್ದು. ಪೆಟ್ರೋಲ್ ಡೀಸೆಲ್ ಸರ್. ಇದು ಸರ್ ಡೀಸೆಲ್ ವೇರಿಯಂಟು 1.6 SX ಆಪ್ಷನ್ ಅಲ್ಲ. ಓಕೆ 2013 ಮಾಡಲು. ಓಕೆ ಸೆಕೆಂಡ್ ಓನರ್ ಆಗಿದೆ ಗಾಡಿ. 4,30,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ಅಂತ ಹೇಳಿದ್ರೆ ಫೈನಲ್ ಆಗಿ 4,10,000 ಕೊಡ್ತೀನಿ ನೋಡಿ ಸರ್. ಇದು ಓಕೆ 4,10,000 4,10,000ಕ್ಕೆ Hyundai Verna, ಅದು ಕೂಡ ಆಟೋಮೆಟಿಕ್. ಮಾರುತಿ ಸುಜುಕಿ ZN ಸ್ಟೀಲ್ KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಮೈಲೇಜ್ ಎಲ್ಲ ನೀವು ಆರಾಮಾಗಿ 16-18 ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. LXA ವೇರಿಯಂಟ್. ಡೀಟೇಲ್ ಸರ್. ಇದು ಸರ್ 2007 ಮಾಡಲಿದ್ದು. ಓಕೆ ಸೆಕೆಂಡ್ ಓನರ್ ಆಗಿದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಓಕೆ 1,35,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ಇದು ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ 1,35,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ. Volkswagen Polo ಅದು ಕೂಡ KA18 ಚಿಕ್ಕಮಗಳೂರು ರಿಜಿಸ್ಟರ್ಡ್ ವೆಹಿಕಲ್. ವೈಟ್ ಕಲರ್ ಗಾಡಿ ಇರುತ್ತೆ. ಡೀಸೆಲ್ ಪೆಟ್ರೋಲ್ ಸರ್. ಇದು ಡೀಸೆಲ್ ವೇರಿಯಂಟ್ ಸರ್. ಇದು ಡೀಟೇಲು ಸರ್ 2011 ಮಾಡಲಿದ್ದು. ಓಕೆ ಕಂಫರ್ಟ್ ಲೈನು. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು. ಓಕೆ ಪ್ರೈಸ್ ಅಂತ ಬಂದವ್ರಿಗೆ ಶಾಕಿಂಗ್ ಪ್ರೈಸು ಸರ್. ಇದು ಬರೀ 2,10,000ಗೆ ಕೊಡ್ತಿದ್ದೀವಿ ನೋಡಿ ಸರ್. 2,00,000 ಅದರಲ್ಲೂ ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ ಸರ್. ಇದು ಓಕೆ 2,10,000 2,10,000 ಅದು ಕೂಡ ಪೋಲೋ ಡೀಸೆಲ್ ವೆಹಿಕಲ್. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಕಂಫರ್ಟ್ ಲೈನ್ ಅಂದರೆ ಮಿಡ್ ವೇರಿಯಂಟು. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ಸ್ವಿಫ್ಟು ಸರ್ 2017 ಮಾಡಲಿದ್ದು. ಓಕೆ ಪೆಟ್ರೋಲ್ ವೇರಿಯಂಟು. ನಮ್ಮೂರು ಗಾಡಿ, ಮೈಸೂರು ಗಾಡಿ ಇದು. ಓಕೆ ಸರ್ ಇದು 5,50,000 ಆಸ್ಕಿಂಗ್ ಪ್ರೈಸ್ ಇದೆ. ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡೋದ ಸರ್. 5,50,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಪೆಟ್ರೋಲು. ಹೌದು. ಓಕೆ ಈ ಸ್ವಿಫ್ಟ್ ಸರ್. ಸರ್ ಇದು ಡೀಸೆಲ್ ವೇರಿಯಂಟು. 16 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ ಚಾಮರಾಜನಗರ ರಿಜಿಸ್ಟರ್ಡ್ ಆಗಿರೋಂಥ ಗಾಡಿ. VDI ವೇರಿಯಂಟು. ಓಕೆ 2016 ಮಾಡಲಿದ್ದು. ಸಿಂಗಲ್ ಓನರ್ ಗಾಡಿ. 5,55,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ 550. ಹೌದು. 5,55,000 50,000 5,50,000. ಓಕೆ 5,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್. ಪೆಟ್ರೋಲ್ ಬೇಕಾ ಪೆಟ್ರೋಲ್ ತೊಗೋಬೋದು, ಡೀಸೆಲ್ ಬೇಕಾ ಡೀಸೆಲ್ ತೊಗೋಬೋದು. ಸೊ ನೆಕ್ಸ್ಟ್ ಸರ್ ಬಲೆನೋ ಡೀಸೆಲು
ಸರ್ ಬೇಡ, ನೆಕ್ಸ್ಟ್ ಜನ್ರೇಷನ್ಗೆ ಹೋದ ಸ್ವಿಫ್ಟ್ ತೋರಿಸಿ ಬೇಜಾರಾಗೈತೆ ನಮಗೆ, ಬಲೆನೋ ತಗೊಳ್ಳಿ ಸರ್. ಓಕೆ 2017 ಮಾಡಲು ಡೀಸೆಲ್ ಗಾಡಿ, ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ 5,85,000 ಫೈನಲ್ ಆಗುತ್ತೆ ನೋಡಿ ಸರ್ ಇದು. 585. ಹೌದು. ಓನರ್ ಎಷ್ಟಾಗಿದೆ ಸರ್? ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹೌದು. ಓಡಿರೋದು 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ಓಕೆ 1 ಲ್ಯಾಕ್ ಚೇಂಜ್, 1 ಲಕ್ಷ ಕಿಲೋಮೀಟರ್ ಚೇಂಜ್ ಓಡಿರೋಂಥದ್ದು. ಮೈಲೇಜ್ 20+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದು, ಆ್ಯಕ್ಚುಲಿ ಇದು K0104 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಡೀಟೇಲ್ ಸರ್ ಇದು ಸರ್ 2012 ಮಾಡಲಿದ್ದು. ಸೆಕೆಂಡ್ ಓನರ್ ಆಗಿದೆ, ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ 4 ಲ್ಯಾಕ್ ಫೈನಲ್ ಬೇಕು ಅಂತ ಹೇಳ್ತಿದ್ದಾರೆ. ಬಂದು ಕೂತ್ಕೊಂಡು ಮಾತಾಡೋರಿಗೆ ಅದರಲ್ಲೂ ಸ್ವಲ್ಪ ನೆಗೋಷಿಯೇಟ್ ಮಾಡಿಕೊಡ್ತೀನಿ ನೋಡಿ ಸರ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ವೇರಿಯಂಟು. ಓನರು? ಸೆಕೆಂಡ್ ಓನರು. ಎಷ್ಟು ಓಡಿದೆ ಇದು ಸರ್? ಇದು 80,000 ಚಿಲ್ಲರೆ ಓಡಿದೆ. ಓಕೆ 80,000 ಕಿಲೋಮೀಟರ್ ಚೇಂಜ್. ಸೊ ಬೇಕು ಅನ್ನೋ ಈ ಗಾಡಿ ಕೂಡ ನೋಡ್ಬೋದು. ಇಲ್ಲಾಂದರೆ ನೀವು ನೋಡ್ತಾ ಬೋದು ಸಿಲ್ವರ್ ಕಲರಲ್ಲಿ ಮೈಸೂರು ರಿಜಿಸ್ಟರ್ಡ್ K01 ರಿಜಿಸ್ಟರ್ಡ್ ವೆಹಿಕಲು, ಡೀಸೆಲ್ ವೆಹಿಕಲ್ ಇರುತ್ತೆ ಸ್ವಿಫ್ಟು. ಡೀಟೇಲು ಸರ್ ಇದು? ಸರ್ 2008 ಮಾಡಲ್ ಸರ್ ಇದು. ಹಾಂ 2,25,000 ಆಸ್ಕಿಂಗ್ ಪ್ರೈಸ್ ಇದೆ. ಓಕೆ ಫೈನಲ್ ಆಗಿ ಬಂದವರಿಗೆ 210ಗೆ ಫೈನಲ್ ಆಗಿ ಕ್ಲೋಸ್ ಮಾಡ್ಕೊಡ್ತೀನಿ ನೋಡಿ ಸರ್ ಇದು. 2,10,000. ಹೌದು. ಎಷ್ಟು ಓಡಿರ್ಬೋದು ಸರ್ ಇದು? ಸರ್ ಓಡಿದೆ 1 ಲಕ್ಷ ಚಿಲ್ಲರೆ ಓಡಿದೆ. ಓಕೆ 1 ಲ್ಯಾಕ್ ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ಓಕೆ ಅದು ಕೂಡ ಡೀಸೆಲ್ ವೇರಿಯಂಟು. ಲೋ ಬಜೆಟಲ್ಲಿ ಲೋ ಬಜೆಟಲ್ಲಿ 20-25 ಮೈಲೇಜ್ ಬೇಕು ಅನ್ನೋರಿಗೆ ಈ ಗಾಡಿ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಓಕೆ ನೆಕ್ಸ್ಟ್ ಸರ್ 2017 ಮಾಡಲು ಗ್ರ್ಯಾಂಡ್ ಐಟೆನ್. ಓಕೆ ಡೀಸೆಲ್ ವೇರಿಯಂಟು. ಇದು ಕೂಡ ಮೈಲೇಜ್ ಅಂತ ಬಂದವರಿಗೆ 18-20 ಮೈಲೇಜ್ ಬರುತ್ತೆ ನಿಮಗೆ. ಓಕೆ 3,85,000 ಆಸ್ಕಿಂಗ್ ಪ್ರೈಸ್ ಇದೆ. ಆನ್ ಟೇಬಲ್ ಬಂದು ಕೂತ್ಕೊಂಡು ಮಾತಾಡೋರಿಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಎಷ್ಟು ಲೋನ್ ಅಂತ ಬಂದವರಿಗೆ ಆಲ್ಮೋಸ್ಟ್ 90% ಲೋನ್ ಆಗುತ್ತೆ ಸರ್ ಇದು. ಓಕೆ ಸಿಬಿಲ್ ಅವರು ಚೆನ್ನಾಗಿದ್ರೆ ಆಲ್ಮೋಸ್ಟ್ ಫುಲ್ಲೇ ಲೋನ್ ಮಾಡಿಸ್ಕೊಡ್ಬೋದು ಸರ್ ಇದಕ್ಕೆ. ಓಕೆ 0 ಡೌನ್ ಪೇಮೆಂಟಲ್ಲೂ ಕೂಡ ಸಿಗುತ್ತೆ. ಹೌದು. ಓನರ್ ಇದು? ಸೆಕೆಂಡ್ ಓನರು. ಎಷ್ಟು ಓಡಿದೆ ಇದು? ಸರ್ 70,000 ಚಿಲ್ಲರೆ ಓಡಿದೆ. ಓಕೆ 70,000 ಕಿಲೋಮೀಟರ್ ಡ್ರಿವನ್ ಆಗಿರುತ್ತೆ. ಸೊ ನೋಡಿ ಬೇಕು ಅನ್ನೋರು ಗ್ರ್ಯಾಂಡ್ ಐಟನು 0 ಡೌನ್ ಪೇಮೆಂಟಲ್ಲಿ ಹುಡುಕ್ತಿರೋರಿಗೆ ಇದು ಕೂಡ ಒಳ್ಳೆ ಗಾಡಿನೇ. ಸೊ ನೆಕ್ಸ್ಟ್ ಸರ್ ಸ್ಕೋಡಾ ರ್ಯಾಪಿಡು. ಲಕ್ಸುರಿ ಗಾಡಿ ಅಂತ ಹುಡುಕ್ತಾ ಇರೋರಿಗೆ ಭಾಳ ವೆಲ್ ಮೇಂಟೈನ್ ಆಗಿರೋಂಥ ಗಾಡಿ. 2014 ಮಾಡಲು ಸಿಂಗಲ್ ಓನರ್ ಗಾಡಿ ಇದು. ಟಾಪ್ ಆ್ಯಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಅಲೋ ವೀಲ್ಸ್, ಏರ್ ಬ್ಯಾಗ್, ABS ಎಲ್ಲ ಕೂಡ ಬರುತ್ತೆ. ಹೌದು ಸರ್. ಹೌದು. ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್ ವೇರಿಯಂಟು. ಪ್ರೈಸು ಸರ್ 4,95,000 ಆಸ್ಕಿಂಗ್ ಪ್ರೈಸ್ ಇದೆ. ಅದರಲ್ಲೂ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ನೋಡಿ ಸರ್ ಇದು. 495, 4,95,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ನೆಕ್ಸ್ಟ್ ಸರ್ ಬಿಳಿ ಆನೆ ಬೊಲೆರೋ 2012 ಮಾಡಲಿದ್ದು. ಓಕೆ ಸಿಂಗಲ್ ಓನರ್ ಗಾಡಿ. AC ಪವರ್ ಸ್ಟೇರಿಂಗ್ ಅಂತ ಬರುವಂಥ ಗಾಡಿ, XL ವೇರಿಯಂಟು. ಓಕೆ 3,85,000 ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀವಿ ನೋಡಿ ಸರ್. ಓಕೆ 3,85,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡ್ರಿ, 20,000-30,000 ಆರಾಮಾಗಿ ಕಡಿಮೆ ಆಗೇ ಆಗುತ್ತೆ. ಇನ್ನೂ ಕೂಡ ಜಾಸ್ತಿನೇ ಆಗ್ಬೋದು. ಬಟ್ ಏನಪ್ಪ ಅಂದರೆ ಬಂದು ನೀವು ಕೂತ್ಕೊಂಡು ಮಾತಾಡಬೇಕಾಗುತ್ತೆ. ನೆಕ್ಸ್ಟು ಮಾರ್ಕೆಟಲ್ಲಿ ಹೈ ಡಿಮ್ಯಾಂಡ್ ಮಾರುತಿ ಸುಜುಕಿ ಬ್ರೆಜಾ K41 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು? ಸರ್ 2017 ಮಾಡಲು ಸೆಕೆಂಡ್ ಓನರು. ಓಕೆ ZDI ಪ್ಲಸ್ ಪುಷ್ ಸ್ಟಾರ್ಟ್ ಬಟನ್ ಜೊತೆ. ಹೌದು. ಟಾಪ್ ಆ್ಯಂಡ್ ವೆಹಿಕಲ್ ಇದು. ಓಕೆ ಡ್ಯುಯಲ್ ಟೋನ್ 2 ಕಲರಲ್ಲಿ ಬರುತ್ತೆ ನಿಮಗೆ, ವೈಟು ಮತ್ತು ಇದು ಗೋಲ್ಡ್ ಕಲರು. ಓಕೆ ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 7.5 7,50,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ. ಇದು ಕೂಡ ಆನ್ ಟೇಬಲ್ ಕೂತ್ಕೊಂಡವ್ರಿಗೆ ಬೆಸ್ಟ್ ಪ್ರೈಸಲ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಲೋನು ಕೂಡ ಇರುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಲೋನು ಕೂಡ ಡಿಪೆಂಡ್ ಆಗುತ್ತೆ. ಅಲೋ ವೀಲ್ಸು, ಏರ್ ಬ್ಯಾಗು, ABS, ಪುಷ್ ಸ್ಟಾರ್ಟ್ ಬಟನ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟು ಪ್ರತಿಯೊಂದು ಕೂಡ ಇರುವಂಥದ್ದು. ಮೈಲೇಜ್ ನಿಮಗೆ ಗೊತ್ತು, ಆರಾಮಾಗಿ 20+ ಅಂದರೆ 20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್ ಸರ್ ವರ್ಣ ಸರ್ 2015 ಮಾಡಲಿದ್ದು. ಓಕೆ ಸೆಕೆಂಡ್ ಓನರ್ ಗಾಡಿ. ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ 5,30,000 ಆಸ್ಕಿಂಗ್ ಪ್ರೈಸ್ ಇದೆ. ಫೈನಲ್ ಆಗಿ ಬಂದರೆ 510ಗೆ ಕ್ಲೋಸ್ ಮಾಡ್ಕೊಡ್ತೀನಿ ನೋಡಿ ಸರ್ ಇದು. ಓಕೆ 5,10,000ಕ್ಕೆ 5,10,000ಗೆ. ಅದು ಕೂಡ ಒನ್ ಆಫ್ ಫ್ಲೂಡಿಕ್ ಟಾಪ್ ಆ್ಯಂಡ್ ವೆಹಿಕಲ್. ಪೆಟ್ರೋಲ್ ಡೀಸೆಲ್ ಇದು? ಡೀಸೆಲ್ ವೇರಿಯಂಟು. ಓಕೆ ಡೀಸೆಲ್ ವೆಹಿಕಲು ಆರಾಮಾಗಿ 18-20+ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮಗೆ ಲೋನು ಕೂಡ ಆಗುತ್ತೆ. ಆರಾಮಾಗಿ 90%ವರೆಗೂ ಕೂಡ ನೀವು ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಸರ್ ಇನೋವಾ ಕ್ರಿಸ್ಟಾ ಹೈ ಡಿಮ್ಯಾಂಡೆಡ್ ವೆಹಿಕಲ್ ಇದು. Z ವೇರಿಯಂಟು 2016 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ 1,40,000 ಡ್ರಿವನ್ ಆಗೈತೆ. ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 17.5 lakh ಆಸ್ಕಿಂಗ್ ಪ್ರೈಸ್ ಇದೆ. ಫೈನಲ್ ಆಗಿ ಬಂದರೆ 17 ಲಕ್ಷಕ್ಕೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಬಂದು ಕೂತ್ಕೊಂಡು ಮಾತಾಡಿದವ್ರಿಗೆ ಇನ್ನೊಂದು ಸ್ವಲ್ಪ ಸ್ಲೈಟ್ಲಾಗಿ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. ಓಕೆ 17 ಲಕ್ಷಕ್ಕೆ ಇನೋವಾ ಕ್ರಿಸ್ಟಾ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. 13ರಿಂದ 15 ಲಕ್ಷ ಲೋನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ. ಸರ್ ನೆಕ್ಸ್ಟ್ ಸರ್ ಲಕ್ಸುರಿ ಗಾಡಿ ಮಾರುತಿಲೇ ಬೇಕು ಅಂತ ಹೇಳ್ದವ್ರಿಗೆ ಈ ಗಾಡಿ ಸರ್ ಇದು ಸಿಯಾಜ್ ಇದು. ಓಕೆ ಮಾರುತಿ ಸುಜುಕಿ ಸಿಯಾಜ್ K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸೊ ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ಆಲ್ಫಾ ಪವರ್ ಇಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಬರುವಂಥದ್ದು. ಮಾಡಲು ಸರ್ ಇದು? ಸರ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ ಇದು.
4,85,000 ಆಸ್ಕಿಂಗ್ ಪ್ರೈಸ್ ಇದೆ. ಆನ್ ಟೇಬಲ್ ಬಂದವರಿಗೆ ಬೆಸ್ಟ್ ಪ್ರೈಸ್ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ನೋಡಿ. ಓಕೆ, 4,85,000ಕ್ಕೆ ನಿಮಗೆ ಸಿಯಾಸ್ ಸಿಗುತ್ತೆ. ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಡೀಸೆಲ್ ವೆಹಿಕಲ್. ಬಂದು ಕೂತ್ಕೊಂಡು ಮಾತಾಡಿ, ಇದು ಕೂಡ ಒಳ್ಳೆ ಪ್ರೈಸಲ್ಲಿ ಕ್ಲೋಸ್ ಆಗುತ್ತೆ. ಲೋನು ಕೂಡ ಆಗುತ್ತೆ. ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ನಿಮ್ಗೆ ಅದು ಡಿಪೆಂಡ್ ಆಗಿರುತ್ತೆ. ಮಾಡೆಲ್ ಗಾಡಿ ಬೇಕು ಸರ್, ವ್ಯಾಗನರೇ ಬೇಕು ಸರ್, ನಾನು ತುಂಬ ಹೈಟ್ ಇದ್ದೀನಿ ಅನ್ನೋರಿಗೆ ನೀವು ನೋಡ್ತಾ ಹೋದು ಮಾರುತಿ ಸುಜುಕಿ ವ್ಯಾಗನರ್ KF43 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಸರ್. ಡೀಟೇಲ್ ಇದು ಸರ್ 2018-19 ರಿಜಿಸ್ಟರ್ ಆಗಿದೆ. ಸಿಂಗಲ್ ಓನರ್ ಗಾಡಿ, ಬರೀ 29,000 ಓಡಿದೆ ಗಾಡಿ. ಓಕೆ, ಗಾಡಿ ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸ್ ಅಂತ ಬಂದವ್ರಿಗೆ 4,10,000 ರೂಪಾಯಿ ಆಸ್ಕಿಂಗ್ ಪ್ರೈಸ್ ಇದೆ ಸರ್. ಫೈನಲ್ ಆಗಿ ಬಂದರೆ 3,95,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀನಿ ನೋಡಿ ಸರ್. ಓಕೆ, 3,95,000ಗೆ 3,95,000ಕ್ಕೆ ಇದಕ್ಕೂ ಕೂಡ ನಿಮಗೆ ಲೋನ್ ಆಗುತ್ತೆ. ಆರಾಮಾಗಿ 3.5 ಲಕ್ಷದವರೆಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಕಡಿಮೆ ಡೌನ್ ಪೇಮೆಂಟಲ್ಲೇ ಮಾಡೆಲ್ ವೆಹಿಕಲ್ ವ್ಯಾಗನರ್ ಹುಡುಕ್ತಿರೋರಿಗೆ ಈ ಗಾಡಿ ಆಗಿರುತ್ತೆ.